ನೀರಿನಲ್ಲಿ ಅಳುವ ಮೀನಿನ ಕಣ್ಣೀರು ಯಾರಿಗೂ ತಿಳಿಯೋದಿಲ್ಲ. ಅದೇ ತರ ಕೆಲವರು ಮನಸ್ಸಿನಲ್ಲಿ ಪಡುವ ನೋವಿನ ಕಣ್ಣೀರು ಕೂಡ ಯಾರಿಗೂ ತಿಳಿಯೋದಿಲ್ಲ. ಸಮಯ ಅನ್ನೋದು ಎಂಥವರನ್ನು ಕೂಡ ಕೀಳಾಗಿ ನೋಡುವಂತೆ ಮಾಡ್ತದೆ. ಆದ್ರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ಆ ಸಮಯವೇ ಅವರ ವ್ಯಕ್ತಿತ್ವ ಏನು ಎಂಬುದನ್ನು ಎತ್ತಿ ತೋರಿಸ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಕೆಲವೊಮ್ಮೆ ಮನಸ್ಸು ಹೇಳ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸ್ತಾರೆ, ನೀನು ಕೂಡ ಹಾಗೆ ವರ್ತಿಸು ಎಂದು. ಆದ್ರೆ ಹೃದಯ ಹೇಳ್ತದೆ, ನಾವು ಅವರಂತೆ ವರ್ತಿಸಿದ್ರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ನಿಜವಾದ ಯುದ್ಧಗಳು ನಮ್ಮ ಮನಸ್ಸಿನಲ್ಲೇ ನಡೆಯುತ್ತಿರುತ್ತವೆ. ಅಲ್ಲಿ ಗೆದ್ದರೆ ಬೇರೆಲ್ಲೂ ಸೋಲುವ ಅವಶ್ಯಕತೆ ಇರುವುದಿಲ್ಲ. ಕೈಲಾಗದು ಎಂದು ಕುಳಿತು ಆಗಬೇಡ ಸೋಮಾರಿ, ಪ್ರಯತ್ನ ಮಾಡಿ ನೋಡು, ಅದುವೇ ಸಾಧನೆಯ ದಾರಿ. ಬದುಕಿನಲ್ಲಿ ನಿಜವಾದ ಸಂಪಾದನೆ ಏನು ಗೊತ್ತಾ? ನಮ್ಮ ಒಳ್ಳೆತನ. ಮನಸೆಳೆದ ಮನಸ್ಸೊಂದು ಮರೆಯಾದಾಗ ಮರೆಯಲಾಗದ ನೆನಪುಗಳೇ ಆಸರೆ. ಅರ್ಥವಾಗದೆ ಹೋದರೆ ಮೌನವಾಗಿರು. ನೀನೇನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬರದಿದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗೆ ಮರೆಯದೆ ನಮಸ್ಕರಿಸು. ಜೀವನ ಎಂಬ ಪುಸ್ತಕದಲ್ಲಿ ಒಂದು ಕೆಟ್ಟ ಘಟನೆ ಸಂಭವಿಸಿದ್ರೆ ಪೂರ್ತಿ ಪುಸ್ತಕವನ್ನೇ ಮುಚ್ಚಬೇಡಿ. ಪುಟ ತಿರುಗಿಸಿ ಹೊಸ ಅಧ್ಯಾಯ ಆರಂಭಿಸಿ. ಕಾಲಾಯ ತಸ್ಮೈ ನಮಃ. ಸಮಯವೇ ಎಲ್ಲವನ್ನು ಕಲಿಸ್ತದೆ. ಸಮಯವೇ ಎಲ್ಲವನ್ನ ತಿಳಿಸ್ತದೆ. ಸಮಯ ಇಲ್ಲವೆಂದು ಸಂಬಂಧಗಳನ್ನ ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರೋದಿಲ್ಲ. ನೀರಿನಲ್ಲಿ ಅಳುವ ಮೀನಿನ ಕಣ್ಣೀರು ಯಾರಿಗೂ ತಿಳಿಯೋದಿಲ್ಲ. ಅದೇ ತರ ಕೆಲವರು ಮನಸ್ಸಿನಲ್ಲಿ ಪಡುವ ನೋವಿನ ಕಣ್ಣೀರು ಕೂಡ ಯಾರಿಗೂ ತಿಳಿಯೋದಿಲ್ಲ. ಸಮಯ ಅನ್ನೋದು ಎಂಥವರನ್ನು ಕೂಡ ಕೀಳಾಗಿ ನೋಡುವಂತೆ ಮಾಡ್ತದೆ. ಆದ್ರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿ ಇದ್ದರೂ ಕೂಡ ಒಂದಲ್ಲ ಒಂದು ದಿನ ಆ ಸಮಯವೇ ಅವರ ವ್ಯಕ್ತಿತ್ವ ಏನು ಎಂಬುದನ್ನು ಎತ್ತಿ ತೋರಿಸ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಕೆಲವೊಮ್ಮೆ ಮನಸ್ಸು ಹೇಳ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸ್ತಾರೆ, ನೀನು ಕೂಡ ಹಾಗೆ ವರ್ತಿಸು ಎಂದು. ಆದ್ರೆ ಹೃದಯ ಹೇಳ್ತದೆ, ನಾವು ಅವರಂತೆ ವರ್ತಿಸಿದ್ರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ನಿಜವಾದ ಯುದ್ಧಗಳು ನಮ್ಮ ಮನಸ್ಸಿನಲ್ಲೇ ನಡೆಯುತ್ತಿರುತ್ತವೆ. ಅಲ್ಲಿ ಗೆದ್ದರೆ ಬೇರೆಲ್ಲೂ ಸೋಲುವ ಅವಶ್ಯಕತೆ ಇರುವುದಿಲ್ಲ. ಕೈಲಾಗದು ಎಂದು ಕುಳಿತು ಆಗಬೇಡ ಸೋಮಾರಿ, ಪ್ರಯತ್ನ ಮಾಡಿ ನೋಡು, ಅದುವೇ ಸಾಧನೆಯ ದಾರಿ. ಬದುಕಿನಲ್ಲಿ ನಿಜವಾದ ಸಂಪಾದನೆ ಏನು ಗೊತ್ತಾ? ನಮ್ಮ ಒಳ್ಳೆತನ. ಮನಸೆಳೆದ ಮನಸ್ಸೊಂದು ಮರೆಯಾದಾಗ ಮರೆಯಲಾಗದ ನೆನಪುಗಳೇ ಆಸರೆ. ಅರ್ಥವಾಗದೆ ಹೋದರೆ ಮೌನವಾಗಿರು. ನೀನೇನೆಂದು ಯಾರಿಗೂ ಅರ್ಥೈಸುವ ಅಗತ್ಯವಿಲ್ಲ. ನಿನ್ನನ್ನು ಅರ್ಥೈಸಿಕೊಂಡು ಬಂದರೆ ಗೌರವಿಸು, ಬರದಿದ್ದರೆ ತಿರಸ್ಕರಿಸು. ಆದರೆ ನಿನ್ನನ್ನು ಕೈಬಿಡದ ತಂದೆ ತಾಯಿಗೆ ಮರೆಯದೆ ನಮಸ್ಕರಿಸು. ಜೀವನ ಎಂಬ ಪುಸ್ತಕದಲ್ಲಿ ಒಂದು ಕೆಟ್ಟ ಘಟನೆ ಸಂಭವಿಸಿದ್ರೆ ಪೂರ್ತಿ ಪುಸ್ತಕವನ್ನೇ ಮುಚ್ಚಬೇಡಿ. ಪುಟ ತಿರುಗಿಸಿ ಹೊಸ ಅಧ್ಯಾಯ ಆರಂಭಿಸಿ. ಕಾಲಾಯ ತಸ್ಮೈ ನಮಃ. ಸಮಯವೇ ಎಲ್ಲವನ್ನು ಕಲಿಸ್ತದೆ. ಸಮಯವೇ ಎಲ್ಲವನ್ನ ತಿಳಿಸ್ತದೆ. ಸಮಯ ಇಲ್ಲವೆಂದು ಸಂಬಂಧಗಳನ್ನ ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರೋದಿಲ್ಲ.